ಆಮ್, ಇದು ನಂಜುಂಡಪ್ಪ ಪ್ರೊಫೆಸರ್ ನಂಜುಂಡಪ್ಪ ಕಮಿಟಿ ವರದಿ. ನಂಜುಂಡಪ್ಪ ಅವರು ಧಾರವಾಡದವರು. ಅವರು ಸಮಿತಿ ವರದಿ 2002ಕ್ಕೆ ಸಬ್ಮಿಟ್ ಆಗಿತ್ತು. 2007-8ರಿಂದ ಸ್ಪೆಷಲ್ ಡೆವಲಪ್ಮೆಂಟ್ ಪ್ಲಾನ್ ಅಂತ ಮಾಡಿದ್ರು. ಚಂದ್ರಶೇಖರಯ್ಯ ಅದರ ಡೈರೆಕ್ಟರ್. ನಂಜುಂಡಪ್ಪ ವರದಿ ಪ್ರಕಾರ ದೇಶದ 175 ರಾಜ್ಯದ 175 ತಾಲೂಕುಗಳಲ್ಲಿ 114 ತಾಲೂಕುಗಳು ಹಿಂದುಳಿದ ತಾಲೂಕು. ಅದರಲ್ಲಿ 35 ತಾಲೂಕುಗಳು ಅತ್ಯಂತ ಹಿಂದುಳಿದದ್ದು, 40 ತಾಲೂಕುಗಳು ಅತಿ ಹಿಂದುಳಿದದ್ದು, ಆಮೇಲೆ 35 ತಾಲೂಕುಗಳು ಹಿಂದುಳಿದದ್ದು. ಇದರಲ್ಲಿ 3 ಕೆಟಗರಿ ಮಾಡಿ ಅದನ್ನು ನೋಡಿದರೆ 55 ತಾಲೂಕುಗಳು ನಾರ್ತ್ ಕರ್ನಾಟಕದಲ್ಲಿ, ಉಳಿದದ್ದು ದಕ್ಷಿಣ ಕರ್ನಾಟಕದಲ್ಲಿ ಇದ್ದು. ಆ ರೀತಿ ಅವರ ಅನಾಲಿಸಿಸ್ ಆಗಿತ್ತು. 35 ಇಂಡಿಕೇಟರ್ಸ್ ತಗೊಂಡು ಅವರು ಅದನ್ನು ಆ ರೀತಿ ಅನಲೈಸ್ ಮಾಡಿದ್ದು. ನಿಮಗೆ ನಿಮ್ಮ ವಿಚಾರವನ್ನು ಅವನು ಪೊಲೀಸರಿಗೆ ತಿಳಿಸಲ್ಲ, ಅವನು ಕೂಡ ಅಕ್ರಮವಾಗಿ ಹಣವನ್ನು ಕಳಿಸಿದ್ದಾನೆ ಅನ್ನುವಂಥ ಮಾಹಿತಿಯನ್ನು ಇವರಿಗೆ ಯಾರೋ ಕೊಟ್ಟಿದ್ದಾರೆ. ಈ 4 ಜನ ಆರೋಪಿಗಳಿಗೆ ನಮ್ಮ ಕಡೆ ಯಾರು ಬಂಧಿತರಾಗಿದ್ದಾರೆ ಅವರಿಗೆ. ಸೊ ಹಾಗಾಗಿ ಆ ಒಂದು ಆಧಾರದ ಮೇಲೆ ಇವರು ಈ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ಆ ಒಳಸಂಚಿನ ವಿಚಾರದಲ್ಲಿ ನಾವು ಮತ್ತಷ್ಟು ತನಿಖೆಯನ್ನು ನಡೆಸ್ತಾ ಇದ್ದೀವಿ. ಸದ್ಯಕ್ಕೆ ನಮ್ಮ ತನಿಖೆಯಲ್ಲಿ ಇವರು ಬೇರೆ ಈ ರೀತಿಯ ಅಪಹರಣ ಪ್ರಕರಣ ಮಾಡಿರೋದು ಕಂಡು ಬಂದಿರೋದಿಲ್ಲ. ಬಟ್ ಇನ್ನೂ ನಮ್ಮ ತನಿಖೆ ನಡೀತಾ ಇದೆ. ಈ ಸಾಮಾನ್ಯವಾಗಿ ಯಾವುದೇ ಒಂದು ಅಪಹರಣ ಪ್ರಕರಣ ಆದಾಗ ಈ ರೀತಿ ಬೇಡಿಕೆ ಇಟ್ಟಾಗ ಅದರಲ್ಲಿ ಎಷ್ಟು ಬರುತ್ತೋ ಅಷ್ಟು ತಗೊಂಡು ಹೋಗುವಂಥದ್ದು ಇದಿರುತ್ತೆ, ನಿದರ್ಶನಗಳು ಇದ್ದಾವೆ. ಇದರಲ್ಲಿ ಇವರ ಪೇಯಿಂಗ್ ಕೆಪಾಸಿಟಿ ನಮಗೆ 5 ಕೋಟಿ ಅಂತ ಏನು ಕಂಡು ಬಂದಿಲ್ಲ. ಆದರೆ ಇವರು ಅಪಹರಣಕ್ಕೆ ಒಳಗಾದ ಮರುದಿನವೇ ಅವರಿಗೆ ಕರೆ ಬಂದಾಗ 10 ಲಕ್ಷವನ್ನು ಇಮಿಡಿಯೇಟ್ಲಿ ರೆಡಿ ಮಾಡ್ಕೊಂಡಿದ್ರು. ಇನ್ನು ಮುಂದೆ ಎಷ್ಟು ಕೊಡೋ ಇದಿತ್ತು ಅದನ್ನು ನಾವು ನಮ್ಮ ತನಿಖೆಯಲ್ಲಿ ನೋಡ್ತೀವಿ. ನಮಗೆ